ಬೃಹತ್ ಗೀತೋತ್ಸವದ ಮಂಗಳೋತ್ಸವವು ಡಿಸೆಂಬರ್ 29ರಂದು ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಕಿರಿಯಯತಿ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ನಡೆಯಿತು. ಗೀತಾ ಜ್ಞಾನ ದೀಪೋತ್ಸವದ ಜೊತೆಗೆ ಶ್ರೀಪಾದರು ಶ್ರೀಕೃಷ್ಣನಿಗೆ ಸಮರ್ಪಿಸಿದ ಪಾರ್ಥಸಾರಥಿ ಸುವರ್ಣರಥದ ಮಾದರಿಯ ಗೀತಾರಥವನ್ನು ರಾಜಾಂಗಣದ ಪರಿಸರದಲ್ಲಿ ಎಳೆಯುವ ಮೂಲಕ ವಿಶಿಷ್ಟವಾಗಿ ಮಂಗಳೋತ್ಸವ ಆಚರಿಸಲಾಯಿತು. ಸಭಾ ಕಾರ್ಯಕ್ರಮದಲ್ಲಿ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ದಿನೇಶ್, ಉಡುಪಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಕಿರಣ್ ಎಸ್ ಗಂಗಣ್ಣವರ್, ನಟ ಉಪೇಂದ್ರ, ಶಾಸಕ ಯಶ್ಪಾಲ್ ಸುವರ್ಣ, ಉದ್ಯಮಿಗಳಾದ ಮನೋಹರ್ ಶೆಟ್ಟಿ, ಪುರುಷೋತ್ತಮ ಶೆಟ್ಟಿ ಸೇರಿ ಗಣ್ಯರು ಪಾಲ್ಗೊಂಡಿದ್ದರು. ಅತ್ಯಂತ ಯಶಸ್ವಿಯಾಗಿ ನಡೆದ ಗೀತಾ ಮಹೋತ್ಸವದ ಸಮಾರಂಭದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು ದೀಪವನ್ನು ಬೆಳಗಿಸುವ ಮೂಲಕ ಭವ್ಯವಾಗಿ ಅಲಂಕರಿಸಿದ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಸೇವೆಯನ್ನ ಸಲ್ಲಿಸಿದಂತಹ ಸನ್ಮಾನ್ಯ PS ದಿನೇಶ್ ಕುಮಾರ್ ಅವರು, ಉಡುಪಿಯ ಶಾಸಕರಾಗಿರತಕ್ಕಂತಹ ಸನ್ಮಾನ್ಯ ಯಶ್ಪಾಲ್, ಉದ್ಯಮಿಗಳಾಗಿರತಕ್ಕಂತಹ ಶ್ರೀ ಪುರುಷೋತ್ತಮ ಶೆಟ್ಟಿ ಹಾಗೂ ಶ್ರೀ ಮನೋಹರ ಶೆಟ್ಟಿಯವರು ಈ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಮೂರ್ತಿಮತ್ತಾದ ಕಲ್ಪನೆಯನ್ನು ಕೊಟ್ಟು ಅದಕ್ಕೆ ಒಂದು ಅತ್ಯಂತ ಪರಿಣಾಮಕಾರಿಯಾಗಿ ಅದು ರೂಪುಗೊಳ್ಳುವಂತೆ ಅನುಗ್ರಹಿಸ್ತಾ ಇರುವಂತಹ ಪರ್ಯಾಯ ಪೀಠದಲ್ಲಿ ವಿರಾಜಮಾನರಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಗಳವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದಂತಹ ಸ್ವಾಗತವನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಎಂಥ ಮಹಿಮೆಯೇನು ಚೆಲುವನೇ, ಎಂಥ ಮಹಿಮೆಯೇನು ಚೆಲುವನೇ, ಶ್ರೀ ಉಡುಪಿ ನಿಲಯ ಎಂಥ ಮಹಿಮೆಯೇನು ಚೆಲುವನೇ. ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಮೊದಲ ಬೃಹತ್ ಗೀತೋತ್ಸವದ ಸಮರ್ಪಣೆ ಗೀತಾಚಾರ್ಯನಾದಂತಹ ಶ್ರೀಕೃಷ್ಣನಿಗೆ ಇವತ್ತು ನಡೀತಾ ಇದೆ. ಇದು ಭಗವದ್ಗೀತೆ ಎಂಬುದು ಅದು ಫೈನಲ್ ಜಡ್ಜ್ಮೆಂಟು ಎಂಬಂತಹ ಈ ಸಂದೇಶವನ್ನು ನೀಡುವುದಕ್ಕೋಸ್ಕರ ನ್ಯಾಯಾಧೀಶರ ಉಪಸ್ಥಿತಿಯಲ್ಲಿ ಭಗವದ್ಗೀತೆಯ ಉತ್ಸವದ ಸಮರ್ಪಣೆ ಇವತ್ತು ನಡೀತಾ ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣ ನೀಡಿದಂತಹ ಸಂದೇಶ ಮತ್ತೆ ಪುನಃ ಅಪೀಲಿಗೆ ಹೋಗಲಿಕ್ಕೆ ಇಲ್ಲ, ಅದು ಫೈನಲ್ ಜಡ್ಜ್ಮೆಂಟ್. ಹಾಗಾಗಿ ಆ ಒಂದು ಅಂಶವನ್ನು ಎಲ್ಲರಿಗೂ ತಿಳಿಸೋದಕ್ಕೋಸ್ಕರ ಕೊನೆಯದಾಗಿ ನಾವು ನ್ಯಾಯಾಧೀಶರನ್ನು ಕರೆಸಿ ಅವರ ಮುಖಾಂತರ ಈ ಒಂದು ಗೀತೋತ್ಸವದ ಸಮಾರೋಪವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಲಕ್ಷಾಂತರ ಜನ ಭಗವದ್ಗೀತೆಯನ್ನು ಬರೀತಾ ಇದ್ದಾರೆ. ಲಕ್ಷಾಂತರ ಜನರಿಗೆ ಅನುಭವಕ್ಕೆ ಬರ್ತಾ ಇದೆ ಭಗವದ್ಗೀತೆಯ ಒಂದು ಮಹತ್ವ ಏನಿದೆ, ಅದರ ಪ್ರಭಾವ ಏನಿದೆ ಎಂಬುದನ್ನು ಪ್ರತಿಯೊಬ್ಬರೂ ಕೂಡ ತಾವು ಅನುಭವಕ್ಕೆ ತಂದುಕೊಳ್ತಾ ಇದ್ದಾರೆ. ಹಿಂದೆ ಭಗವದ್ಗೀತೆಯ ಮಹತ್ವ ಪಂಡಿತರಿಗೆ, ಜ್ಞಾನಿಗಳಿಗೆ ಮಾತ್ರ ಗೊತ್ತಿದ್ದರೆ ಇವತ್ತು ಸಾಮಾನ್ಯ ಜನರಿಗೂ ಕೂಡ ಭಗವದ್ಗೀತೆಯ ಮಹತ್ವ ಅದು ತಿಳಿತಾ ಇದೆ. ಆ ದೃಷ್ಟಿಯಲ್ಲಿ ವ್ಯಾಪಕವಾಗಿ ಕೋಟಿ ಗೀತಾ ಲೇಖನ ಯಜ್ಞದ ಮುಖಾಂತರ ಭಗವದ್ಗೀತೆಯ ಸಂದೇಶವನ್ನು ನಾವೆಲ್ಲ ಕಡೆ ಪಸರಿಸ್ತಾ ಇದ್ದು, ಇವತ್ತು ಭಗವದ್ಗೀತೆಯ ಲೇಖನವನ್ನು ಯಾರ್ಯಾರು ಬರೀತಾ ಇದ್ದಾರೆ ಅಂದರೆ ರಿಕ್ಷಾ ಡ್ರೈವರ್ಗಳು ಬರೀತಾ ಇದ್ದಾರೆ, ಅಡಿಗೆಯವರು ಬರೀತಾ ಇದ್ದಾರೆ, ಕೂಲಿ ಕೆಲಸದವರು ಬರೀತಾ ಇದ್ದಾರೆ, ದೊಡ್ಡ ದೊಡ್ಡ ಜ್ಞಾನಿಗಳು ಬರೀತಾ ಇದ್ದಾರೆ, ಬೇರೆ ವಿದೇಶಿಯರು ಬರೀತಾ ಇದ್ದಾರೆ, ಬೇರೆ ಮತದವರು ಕೂಡ ಅನೇಕ ಜನ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಎಲ್ಲ ಜನರು ಕೂಡ ಈ ಭಗವದ್ಗೀತಾ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸಿ
ಅವರು ಗೀತೆಯಿಂದ ಪಡೆದಂತಹ ಒಂದು ಅನುಭೂತಿಯನ್ನು, ಪ್ರಭಾವವನ್ನು ನಮ್ಮ ಎದುರಿಗೆ ಅವರು ವರ್ಣಿಸ್ತಾ ಇದ್ದಾರೆ. ಇದೇ ರಾಜಾಂಗಣದ ಮುಖ್ಯ ದ್ವಾರದಲ್ಲಿ ಅದು ನಿಮಗೆಲ್ಲರಿಗೂ ಕೂಡ ಸಿಗ್ತದೆ. ಕೇವಲ 75 ರೂಪಾಯಿಗಳಲ್ಲಿ ಆ ಪುಸ್ತಕವನ್ನು ತಾವು ಪಡೆದುಕೊಳ್ಳಬಹುದು. ಈ ಪುಸ್ತಕದ ಮುದ್ರಣ ಕಾರ್ಯದಲ್ಲಿ, ಪಂಚಾಂಗದ ಮುದ್ರಣ ಕಾರ್ಯದಲ್ಲಿ ಅವರು ವಿಶೇಷವಾಗಿ ಶ್ರಮ ವಹಿಸಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಭಗವದ್ಗೀತೆ ಮಹಾಭಾರತದ ಒಂದು ಅಂಗ. ವೇದವ್ಯಾಸ ದೇವರು 1,00,000 ಶ್ಲೋಕಗಳಲ್ಲಿ ಮಾಡಿದ ಭಗವದ್ಗೀತೆಯ ಮಹಾಭಾರತದ ಒಂದು ಅಂಗ ಭಗವದ್ಗೀತೆ. ಅದಕ್ಕೆ ಅಪೌರುಷೇಯವಾದ 4 ವೇದಗಳಿಗೆ ಸಮನಾಗಿ ಪಂಚಮ ವೇದ ಅಂತ ಹೇಳಿದೆ. ಆಯ್ತು, ಹೇಳಿದ್ರು ಅದಕ್ಕೇನು ಮಹಾಭಾರತದ ಬಗ್ಗೆ ಏನು ಅಷ್ಟೊಂದು ಹೇಳಲಿಕ್ಕೆ. ಅದರಲ್ಲೊಂದು ವಾಕ್ಯ ಇದೆ, ಯತಿಹಾಸ್ತಿತದ ಅನ್ಯತ್ರ ಅನ್ಯೇಹಸ್ತಿತದ ಕ್ವಚಿತ ಅಂತ. ಏನ್ ಹಾಗಂದ್ರೆ, ಈ ಪ್ರಪಂಚದಲ್ಲಿ 14 ಲೋಕಗಳ ಎಲ್ಲೇ ಒಟ್ಟಿನಲ್ಲಿ ಸಂಸಾರದಲ್ಲಿ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಆ ಪ್ರಶ್ನೆಗೆ ಮಹಾಭಾರತದಲ್ಲಿ ಒಂದು ಸಮಾಧಾನ ಇದೆ. ಮಹಾಭಾರತದಲ್ಲಿ ಯಾವುದಕ್ಕೆ ಸಮಾಧಾನ ಸಿಗುವುದಿಲ್ಲ ಅಂತಿದೆ ಅಂತ ಪ್ರಶ್ನೆಯೇ ಉದ್ಭವ ಆಗುವುದಿಲ್ಲ. ನೋಡಿ ಎಷ್ಟು ವಿಸ್ಮಯವಾಗಿದೆ ಮತ್ತು ಎಷ್ಟು ಚಮತ್ಕಾರವಾಗಿದೆ. ಮೈಯೆಲ್ಲ ರೋಮಾಂಚನ ಆಗಿದೆ. ಎಂಥ ಒಂದು ಗ್ರಂಥ ಇರ್ತಿರ್ಬೋದು. ಸ್ವಾಮೀಜಿ is an institution by himself. He is making a phenomenal change in the philosophic world. And more particularly ಇವತ್ತಿನ ಸಂದರ್ಭದಲ್ಲಿ ಭಗವದ್ಗೀತೆ ಕಡೆ ತಿರುಗಿಸುವುದು, ಅದು ಕೃಷ್ಣ ಪರಮಾತ್ಮನ ಅಲ್ಲಿ 4 ಕುದುರೆಗಳಿದೆ. ಆತ ಕೃಷ್ಣ ಪರಮಾತ್ಮ ಕೂತಿದ್ದಾನೆ, ಕುದುರೆಗಳು ತಿರುಗ್ತದೆ. ಆದರೆ ಈಗಿನ ಪರಿಸ್ಥಿತಿ, ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಕೃಷ್ಣ ಪರಮಾತ್ಮನ ವಿಶೇಷ ಸನ್ನಿಧಾನವಿರುವ ಗುರುಗಳು ಎಲ್ಲರನ್ನು ಆ ಧರ್ಮಾರ್ಥ ಕಾಮ ಮೋಕ್ಷ ಅಂತಲೂ ತಾವು ಇಟ್ಕೊಳ್ಬೋದು, ಅಥವಾ ತ್ರಿಗುಣಾತ್ಮಕವಾದ ಸಂಬಂಧ ಏನು ಬೇಕಾದರೂ ತಾವು ಇಟ್ಕೊಳ್ಬೋದು. ಇಂಥ ಪರಿಸ್ಥಿತಿಯವರು ನಮ್ಮನ್ನು ಒಂದು ಸನ್ಮಾರ್ಗಕ್ಕೆ ಜನರನ್ನು ಕಳೆದುಕೊಂಡು ಹೋಗ್ಲಿಕ್ಕೆ ಮಾಡ್ತಕ್ಕಂಥ ಒಂದು ದೊಡ್ಡ ಯಜ್ಞ, ಈ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಏನು ಹೇಳ್ಬೋದು ಅಂದರೆ, ಸ್ವಾಮೀಜಿಯವರಿಗೆ ನಾವು ಭೂಯಿಷ್ಠ ಅಂತ ಹೇಳಿ ನಾವು ನಿಮಗೆ ಋಣಿ ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ನಮ್ಗೆ ಇನ್ನೇನು ಹೇಳಲಿಕ್ಕಿಲ್ಲ, ಗುರುಗಳಿಗೆ ನಾವು ಇನ್ನೇನು ಕೊಡ್ಲಿಕ್ಕಿಲ್ಲ. ನಮ್ಮ ಒಂದು ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಹೇಳ್ಬೋದು. ಜಯ ಜಯ ಗಟ್ಟಿದವ ಕಳರಿ ನೆಟ್ಟಿದವ, ಜಯ ಜಯ ಗಟ್ಟಿದವ ಕಳರಿ ನೆಟ್ಟಿದವ, ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ, ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ. ಅದರ ಒಂದು ಸಾರದಂತೆ ಇವತ್ತು ಅದನ್ನು ಗುರುಗಳ ಕರಕಮಲಕ್ಕೆ ಮುತ್ತಿನ ಕಿರೀಟವನ್ನು ಕೃಷ್ಣನಿಗೆ ಅರ್ಪಣೆ ಮಾಡುವ ಸಂಕಲ್ಪವನ್ನು ಮಾಡಿದ್ದಾರೆ. ಆ ಮುತ್ತಿನಲ್ಲಿ ಈ ಹರಿಗೀತೆ ಅಂತ ಹೇಳುವಂತಹ ಮುತ್ತನ್ನು ಜೋಡಿಸಿಕೊಂಡು ಗುರುಗಳ ಕರಕಮಲಕ್ಕೆ ಕೊಟ್ಟಾಗ ಗುರುಗಳದನ್ನು ಜಗದೊಡೆಯನ ಪಾದಕ್ಕೆ ಅರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಲ್ಲಿ ಅರ್ಜುನನನ್ನು ನೆಪ ಮಾಡಿಕೊಂಡು ಕೃಷ್ಣ ಅನೇಕ ವಿಧವಾಗಿರತಕ್ಕಂತಹ ಸಾರಗಳನ್ನು ನೀಡಿದ್ದಾನೆ. ಅದರಲ್ಲಿ ಮುಖ್ಯವಾಗಿ